ಪ್ರಿಯ ಸ್ನೇಹಿತರೆ, ನಾನು ನಿಮ್ಮ ಚಮನ್. ಅಭಿನವಶ್ರೀ ಕೋಚಿಂಗ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಏನು ಬೋಧನೆ ಮಾಡ್ತಾ ಇದ್ದೀವಿ ಅಂದರೆ, ಇತ್ತೀಚೆಗೆ ಕೆಎ ಒಂದು ಕಡ್ಡಾಯ ಕನ್ನಡ ಎಂಬ ಪರೀಕ್ಷೆಯನ್ನು ನಡೆಸಿತ್ತು. ಈ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಯಾವ ಯಾವ ರೂಪದಲ್ಲಿ ಪ್ರಶ್ನೆಗಳು ಬಂದಿದ್ದವು, ಇವು ಮುಂದಿನ ಪರೀಕ್ಷೆಗಳಿಗೆ ಉಪಯುಕ್ತವಾದ ಕಾರಣ ಈ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡುವಂಥ ಕಾರ್ಯವನ್ನು ಅಭಿನವಶ್ರೀ ಕೋಚಿಂಗ್ ಕ್ಲಾಸಲ್ಲಿ ಮಾಡಲಾಗುತ್ತಿದೆ. ಮೊದಲಿಗೆ ಒಂದನೇ ಪ್ರಶ್ನೆ ಈ ರೀತಿ ಇರುವಂಥದ್ದು. ಇಲ್ಲಿ ಗುಣಸಂಧಿಗೆ ಉದಾಹರಣೆಯಾದ ಪದ ಯಾವುದು? ಇಲ್ಲಿ ಗುಣಸಂಧಿಗೆ ಉದಾಹರಣೆಯಾದ ಪದ ಯಾವುದು? ದೇವೇಂದ್ರನ, ಲೋಕೈಕನ, ದೇವಾಲಯನ ಅಥವಾ ದಿಗಂತನ ಎಂಬ 4 ಪದಗಳಿವೆ. ಈ 4 ಪದಗಳನ್ನು ಮೊದಲು ನಾವು ಏನು ಮಾಡೋಣಪ್ಪ ಅಂತಂದ್ರೆ ವಿಗ್ರಹವಾಕ್ಯದಲ್ಲಿ ಬರೆಯೋಣ. ಏನು ಮಾಡೋಣ ಸ್ನೇಹಿತರೆ? ವಿಗ್ರಹವಾಕ್ಯ ಮಾಡಿ ಬರೆಯೋಣ. ದೇವ ಪ್ಲಸ್ ಇಂದ್ರ ದೇವೇಂದ್ರ, ದೇವ ಪ್ಲಸ್ ಇಂದ್ರ. ಹಾಗೆ ಲೋಕ ಪ್ಲಸ್ ಏಕ, ಲೋಕ ಪ್ಲಸ್ ಏಕ. ಹಾಗೆ ದೇವ ಪ್ಲಸ್ ಆಲಯ. ಹಾಗೆ ದಿಗಂತ, ದಿಕ್ ಪ್ಲಸ್ ಅಂತ, ದಿಗಂತ. ಇಲ್ಲಿ ಗಮನಿಸ್ತಾ ಹೋಗೋಣ. ಪೂರ್ವ ಪದ, ಉತ್ತರ ಪದ. ಅಹಕಾರಗಳಿಗೆ ಇಹಿಕಾರ ಬಂದಾಗ ಏಕಾರ, ಹಾಗಾದ್ರೆ ಇದು ಗುಣಸಂಧಿ. ಲೋಕ ಪ್ಲಸ್ ಏಕ, ಅಹಕಾರಗಳಿಗೆ ಎ ಐಕಾರ ಬಂದಾಗ ಐಕಾರವು ಆದೇಶವಾಗಿ ಬಂತಂದ್ರೆ ಅದು ವೃದ್ಧಿ ಸಂಧಿ. ದೇವ ಪ್ಲಸ್ ಆಲಯ, ದೇವ ಪ್ಲಸ್ ಆಲಯ, ಅಹಕಾರಗಳಿಗೆ ಅದೇ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಅದೇ ಸ್ವರದ ದೀರ್ಘ ಸ್ವರ ಏನಾದರೂ ಆದೇಶವಾಗಿ ಬಂತಪ್ಪ ಅಂದ್ರೆ ಅದು ಸವರ್ಣ ದೀರ್ಘ ಸಂಧಿ. ದಿಕ್ ಪ್ಲಸ್ ಅಂತ, ದಿಗಂತ. ಹಾಗಾದರೆ ಪೂರ್ವ ಪದದ ಕೊನೆಯ ವರ್ಣಮಾಲೆ ಯಾವುದು ವರ್ಣ ಇರ್ತದೋ ಅದೇ ವರ್ಗದ 3ನೇ ಅಕ್ಷರವು ಆದೇಶವಾಗಿ ಬಂತಪ್ಪ ಅಂತಂದ್ರೆ ಅದು ಯಾವುದು? ಜತ್ವ ಸಂಧಿ. ಈ 4 ಸಂಧಿಗಳ ಬಗ್ಗೆ ಮಾಹಿತಿ ತಿಳ್ಕೊಂಡ್ರಿ. ಈಗ ಒಂದೊಂದೇ ಸಂಧಿಯನ್ನು ನೋಡೋಣ. ಮೊದಲನೇದು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದು? ಗುಣಸಂಧಿ ಅಂದರೆ ದೇವೇಂದ್ರ. ಹೀಗೆ ಗುಣಸಂಧಿ ಅಂದ್ರೆ ಏನು? ಅಹಕಾರಗಳಿಗೆ ಇಹಿಕಾರಗಳು ಬಂದಾಗ ಏಕಾರವು ಆದೇಶವಾಗಿ ಬಂತಂದರೆ ಇದು ಗುಣಸಂಧಿ. ಉದಾಹರಣೆಗೆ ದೇವೇಂದ್ರ. ಅದೇ ರೀತಿ ಅಹಕಾರಗಳಿಗೆ ಉಹುಕಾರಗಳು ಬಂದಾಗ ಓಕಾರವು ಆದೇಶವಾಗಿ ಬಂತಂದರೆ ಅದು ಗುಣಸಂಧಿ. ಈ ಗುಣಸಂಧಿಗೆ ಇನ್ನೊಂದು ಪದ ಯಾವುದಪ್ಪ ಅಂತಂದ್ರೆ ಚಂದ್ರ ಪ್ಲಸ್ ಉದಯ, ಚಂದ್ರೋದಯ. ಹಾಗೆ ಅಹಕಾರಗಳಿಗೆ ಋಕಾರಗಳು ಬಂದಾಗ ಹರ್ಕಾರ ಆದೇಶವಾಗಿ ಬಂತಂದರೆ ಯಾವುದು? ಉದಾಹರಣೆಗೆ ದೇವ ಪ್ಲಸ್ ಋಷಿ, ದೇವರ್ಷಿ. ಇದು ಗುಣಸಂಧಿ. ಗುಣಸಂಧಿ ಅಂದರೆ ಒಟ್ಟಿಗೆ ಹೇಳಿ, ಪೂರ್ವ ಪದ ಕೊನೆಯ ಸ್ವರವು ಅಹಕಾರಗಳಿಗೆ ಇಹಿಕಾರಗಳಿದ್ದರೆ ಏಕಾರವು, ಉಹುಕಾರಗಳಿದ್ದರೆ ಉಕಾರವು, ಋಕಾರವಿದ್ದರೆ ಹರ್ಕಾರವು ಆದೇಶವಾಗಿ ಬರುವಂಥದ್ದನ್ನು ನಾವು ಗುಣಸಂಧಿ ಅಂತ ಕರೆಯುತ್ತೇವೆ. ಹಾಗೆ ಮತ್ತೆ ಇರುವಂಥ ಸ್ವರ ಮತ್ತೆ ಯಾವುದಿದೆ? ಲೋಕ ಪ್ಲಸ್ ಐಕ, ಲೋಕೈಕ. ಲೋಕ ಪ್ಲಸ್ ಏಕ, ಲೋಕೈಕ. ಇದು ಯಾವ್ದು ಸಂಧಿ ಅಂತ ಹೇಳಿದ್ವಿ? ವೃದ್ಧಿ ಸಂಧಿ. ಹಾಗಾದರೆ ವೃದ್ಧಿ ಸಂಧಿ ಎಂದರೇನು? ಅಹಕಾರಗಳ ಮುಂದೆ ಎ ಐಕಾರಗಳು ಬಂದಾಗ ಐಕಾರವು, ಅಹಕಾರಗಳ ಮುಂದೆ ಔಕಾರಗಳು ಬಂದಾಗ ಔಕಾರವು ಆದೇಶಿಗೆ ಬಂತಂದ್ರೆ ಅದು ವೃದ್ಧಿ ಸಂಧಿ. ನಂತರ ದೇವಾಲಯ, ದೇವ ಪ್ಲಸ್ ಆಲಯ. ಇದು ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಎಂದ್ರೇನು? ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ಒಂದು ದೀರ್ಘವಾದ ಸ್ವರ, ಸವರ್ಣ ಸ್ವರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರೆಯುತ್ತೇವೆ. ಅಹಕಾರಗಳ ಮುಂದೆ ಅಹಕಾರ ಯಾವ ಕಾರ ಬರಲಿ ಅಲ್ಲಿ ಅದೇ ಸ್ವರ್ಗದ ದೀರ್ಘ ಸ್ವರ ಆಕಾರ. ಇಹಿಕಾರಗಳ ಮುಂದೆ ಇಹಿಕಾರದೊಳಗೆ ದೀರ್ಘ ಸ್ವರ ಈಕಾರವು. ಉಹುಕಾರಗಳ ಮುಂದೆ ಉಹುಕಾರದೊಳಗೆ ಋಕಾರವು
ಆದೇಶವಾಗಿ ಬಂತಂದ್ರೆ ಅದು ಸವರ್ಣ ದೀರ್ಘ ಸಂಧಿ. ನಂತರ ಕೊನೆಯದು ಯಾವುದಿದೆ, ಈಗಾಗಲೇ ನಾವು ದಿಕ್ ಪ್ಲಸ್ ಅಂತ ವಿಗ್ರಹಕ್ಕೆ ಬರೆದಾಗ ದಿಕ್ ಪ್ಲಸ್ ಅಂತ ದಿಗಂತ, ಇದು ಯಾವ ಸಂಧಿ ಅಂದರೆ ಜತ್ವ ಸಂಧಿ. ಹಾಗಾದರೆ ಜತ್ವ ಸಂಧಿ ಎಂದರೇನು? ಪೂರ್ವ ಪದದ ಕೊನೆಯಲ್ಲಿರುವಂಥ ವರ್ಗದ ಪ್ರಥಮ ಅಕ್ಷರಗಳಿಗೆ ಯಾವ ವರ್ಣ ಎದ್ದರಾದರೂ ಅದೇ ವರ್ಗದ ಮೂರನೇ ಅಕ್ಷರ ಆದೇಶಿ ಬರುವಂಥದ್ದನ್ನು ಜತ್ವ ಸಂಧಿ ಅಂತೇಳಿ ಕರೆಯುತ್ತಾರೆ. ಈಗ ಹಾಗಾದರೆ ಯಾವ ವರ್ಗದ ಪ್ರಥಮ ಅಕ್ಷರಗಳು ಸರ್ ಅಂತಂದರೆ ಕ, ಚ, ಟ, ತ, ಪ. ಕ ಗ, ಚಕ್ಕೆ ಜ, ಟಕ್ಕೆ ಡ, ತಕ್ಕೆ ದ, ಪಕ್ಕೆ ಬ. ಈ ಅಕ್ಷರಗಳು ಆದೇಶವಾಗಿ ಬರುವುದನ್ನು ಜತ್ವ ಸಂಧಿ ಅಂತೇಳಿ ಕರೆಯುತ್ತೇವೆ. ನಂತರ ಅದೇ ರೀತಿ ಎರಡನೇ ಪ್ರಶ್ನೆ, ರು ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕನ್ನಡ ವರ್ಣಗಳ ಸಂಖ್ಯೆ. ಇದಕ್ಕೆ ಸರಿಯಾದ ಉತ್ತರವನ್ನು 49. ಯಾವಾಗಲೂ ಕೂಡ ನಾವು ಕನ್ನಡ ವರ್ಣಗಳೊಳಗೆ ಸ್ವರಗಳು 13, ಯೋಗವಾಗಗಳು 2, ಅದೇ ರೀತಿ ವ್ಯಂಜನಗಳು 34. ಒಟ್ಟಾರೆಯಾಗಿ 49 ಕನ್ನಡದ ವರ್ಣಗಳಿವೆ. ನಂತರ ಮೂರನೇ ಪ್ರಶ್ನೆ ಈ ರೀತಿ ಇರುವಂಥದ್ದು, ಉದ್ದೀಪಿತ ಪದದ ಅರ್ಥ. ಉದ್ದೀಪಿತ ಎಂಬ ಪದದ ಅರ್ಥ ಏನು ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಪ್ರಚೋದಿತ. ಪ್ರಚೋದಿತ ಎಂಬುದು ಉದ್ದೀಪಿತ ಎಂಬ ಪದದ ಅರ್ಥವಾಗಿದೆ. ನಂತರ ನಾಲ್ಕನೇ ಪ್ರಶ್ನೆ ಈ ರೀತಿ ಇರುವಂಥದ್ದು ಸ್ನೇಹಿತರೆ, ಸುಸಂಗತ ಈ ಪದದ ಅರ್ಥ. ಸುಸಂಗತ ಇಂಪಾದ, ಜೊತೆಗಾದ, ಯೋಗ್ಯವಾದ, ವಿಶೇಷವಾದ. ಇದಕ್ಕೆ ಸರಿಯಾದ ಉತ್ತರ ಯೋಗ್ಯವಾದ. ಹಾಗೆ ಐದನೇ ಪ್ರಶ್ನೆ ಈ ರೀತಿ ಇರುವಂಥದ್ದು, ಅರ್ರ ಪದದ ವಿರುದ್ಧ ಪದ. ನಿರರ್ರ, ಅನರ್ರ, ಅನರ್ರ, ನಿರರ್ರ. ಇದಕ್ಕೆ ಸರಿಯಾದ ಉತ್ತರ ಅನರ್ಹ. ಅನ್ಹಾರ ಅಲ್ಲ, ನಿರ್ಹಾರ ಅಲ್ಲ, ನಿಹರ ಅಲ್ಲ, ಅದು ಅನರ್ಹ. ಇದಕ್ಕೆ ಸರಿಯಾದ ಉತ್ತರವಿರುವಂಥದ್ದು. ಹಾಗೆ ಮುಂದಿನ ಪ್ರಶ್ನೆ, ನಾಸ್ತಿಕ ಪದ ಅರ್ಥ. ಯಾವುದು? ನಾಸ್ತಿಕ ಪದದ ಅರ್ಥ. ನಾಸ್ತಿಕ ಮತ್ತು ಆಸ್ತಿಕ ಇವು ವಿರುದ್ಧ ಪದಗಳು. ಆಸ್ತಿಕ ಅಂದರೆ ಗೊತ್ತು ಸ್ನೇಹಿತರೆ ಏನು? ಆಸ್ತಿಕ ಅಂದರೆ ದೇವರ ಭಕ್ತ, ನಾಸ್ತಿಕ ಅಂದರೆ ದೇವರ ಭಕ್ತ ಎಲ್ಲದವನು. ಅಷ್ಟೇ, ಸಿಂಪಲ್ ಆದ ಉತ್ತರ. ನಾಸ್ತಿಕ ಪದಾರ್ಥ ಏನಪ್ಪ ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲದವನು. ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಹಾಗೆ ಏಳನೇ ಪ್ರಶ್ನೆ ಗಮನಿಸಿರುವಂಥದ್ದು, ಚನ್ನಮಲ್ಲಿಕಾರ್ಜುನ ಇದು ಇವರ ವಚನಗಳ ಅಂಕಿತನಾಮ. ಬಸವಣ್ಣನ, ಅಕ್ಕಮಹಾದೇವಿ, ಜಡಿಮರ ದಾಸಯ್ಯ, ಜೇಡರ ದಾಸಿಮಯ್ಯ, ಕನಕದಾಸ. ಇದಕ್ಕೆ ಸರಿಯಾದ ಉತ್ತರ ನಿಮ್ಗೆ ಗೊತ್ತು. ಯಾವುದು? ಚನ್ನಮಲ್ಲಿಕಾರ್ಜುನ, ಅಕ್ಕಮಹಾದೇವಿದು. ಬಸವಣ್ಣಂದು ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ. ಅದೇ ರೀತಿ ಜೇಡರ ದತ್ತಿಮಯ್ಯ ಅಥವಾ ದೇವರ ದಾಸಿಮಯ್ಯ ಇವರ ಅಂಕಿತನಾಮ ರಾಮನಾಥ. ಜೇಡರ ದಾಸಿಮಯ್ಯ ಮೊದಲ ವಚನಗಾರ. ಹಾಗೆ ಕೊನೆಯದಾತ ಕನಕದಾಸ. ಕನಕದಾಸ ಅವರು ಗೊತ್ತಲ್ಲ ಅಂಕಿತನಾಮ ಯಾವುದು? ಕಾಗಿನಲ್ಲಿ ಆದಿಕೇಶವ. ಹಾಗೆ ಎಂಟನೇ ಪ್ರಶ್ನೆ,
ಕನ್ನಡದ ಕಣ್ವ ಕನ್ನಡದ ಕಣ್ವ ಎಂದು ಇವರನ್ನು ಕರೆಯುತ್ತಾರೆ. ಕನ್ನಡದ ಕಣ್ವ ಎಂ ಚಿದಾನಂದಮೂರ್ತಿನ, ಬಿ ಎಂ ಶ್ರೀಕಂಠಯ್ಯ, ಕುವೆಂಪು, ಎಂ ಗೋವಿಂದಪ್ಪೈ. ಇದಕ್ಕೆ ಸರಿಯಾದ ಉತ್ತರ ಬಿ ಎಂ ಶ್ರೀಕಂಠಯ್ಯ. ಬಿ ಎಂ ಶ್ರೀಕಂಠಯ್ಯ ಇವರ ಕಾವ್ಯನಾಮ ಸ್ತ್ರೀ. ಇವರನ್ನು ಕನ್ನಡದ ಕಣ್ವ ಎಂದು ಕರೆಯುತ್ತಾರೆ. ಎಂ ಚಿದಾನಂದಮೂರ್ತಿ ಏನು ವಿಶೇಷ ಅಂದರೆ ಚಿದಾನಂದ ಎಂಬ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇದು ಕನ್ನಡ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ಪಂಡಿತರು ಇರ್ತಾರಲ್ಲ, ಕನ್ನಡ ಕ್ಷೇತ್ರದೊಳಗೆ ಅತ್ಯುನ್ನತವಾದ ಸಾಧನೆ ಮಾಡಿರುವಂಥ ಪಂಡಿತರಿಗೆ ಚಿದಾನಂದ ಪ್ರಶಸ್ತಿಯನ್ನು ಕೊಡುತ್ತಾರೆ. ಹಾಗೆ ಕನ್ನಡದ ವರ್ಡ್ಸ್ವರ್ತ್ ಕುವೆಂಪು ಅವರು, ಬಸವರ್ಷಿ ಅಂತ ಕೂಡ ಕರಿತೀವಿ ಅವ್ರನ್ನ. ನಂತರ ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯವರು. ಇದಕ್ಕೆ ಸರಿಯಾದ ಉತ್ತರ ಯಾವುದಂತ ಗೊತ್ತಾಗಿದೆ. ನಂತರ ಪ್ರಶ್ನೆ ಈ ರೀತಿ ಇರುವಂಥದ್ದು. ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ಎಂ ಗೋಪಾಲಕೃಷ್ಣ ಅಡಿಗ. ಈಗಾಗಲೇ ನೀವು ತಿಳಿದುಕೊಂಡಿದ್ದೀರಿ, ಈ ಮೂರು ವ್ಯಕ್ತಿಗಳಿಗೆ ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಅವರಿಗೆ ಸಮಗ್ರ ಸಾಹಿತ್ಯದಲ್ಲಿ ಇವರಿಗೆ ಏನು ದೊರೆತಿದೆ ಅಂದರೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಯಾವ ಪ್ರಶಸ್ತಿ ಸ್ನೇಹಿತರೆ? ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಹಾಗಾದರೆ ಎಂ ಗೋಪಾಲಕೃಷ್ಣ ಅಡಿಗ ಇವರು 51ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಧರ್ಮಸ್ಥಳ ನಡೆದಿತ್ತಲ್ಲ, ಅದರ ಅಧ್ಯಕ್ಷರಾಗಿದ್ದರು ಅವರು. ಯಾರು? ಎಂ ಗೋಪಾಲಕೃಷ್ಣ ಅಡಿಗರವರು. ಹಾಗೆ ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಪರಿವರ್ತಿಸಿ. ಮುಂಜಾನೆಯಲ್ಲಿ ಹನಿ ಮೂಡಿದೆ. ಇವಾಗ ನಾವು ಮೊದಲನೇ ಪದ ಮುಂಜೆ ಬರಲ್ಲ, ಮುಂಜಾನೆಯಲ್ಲಿ. ಎಸ್, ಮುಂಜಾನೆಯಲ್ಲಿ ಅಂತ ಇದೆ, ಹಾಗಾಗಿ ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ಇವೆರಡರಲ್ಲಿ ಮುಂಜಾನೆಯಲ್ಲಿ ಹನಿ ಆಗಲ್ಲ, ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ. ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ. ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ. ಕರ್ತು ಕರ್ಮ ಕ್ರಿಯಾಪದಗಳು ಇರಬೇಕಾಗುತ್ತೆ ಇಲ್ಲಿ. ನಂತರ ಅಕರ್ಮ ಧಾತುವಿಗೆ ಉದಾಹರಣೆ ಮಲಗು, ನೆಡು, ತಿನ್ನು, ತೊಡು. ಅಕರ್ಮ ಧಾತು ಕ್ರಿಯಾಪದದೊಳಗೆ ಬರುವಂಥ 2 ಪ್ರಕಾರಗಳು ಯಾವುವು ಅಂತಂದರೆ ಸಕರ್ಮ ಮತ್ತು ಅಕರ್ಮ ಅಂತ. ಯಾವುವು? ಸಕರ್ಮ ಮತ್ತು ಅಕರ್ಮ. ಸಕರ್ಮ ಅಂದರೆ ಏನು ಸರ್? ಸಕರ್ಮ ಅಂದರೆ ಕರ್ಮ ಪದವನ್ನು ಬಳಸುವ ಧಾತುಗಳೇ ಸಕರ್ಮ ಧಾತುಗಳು. ಕರ್ಮ ಪದವನ್ನು ಬಳಸುವ ಧಾತುಗಳೇ ಸಕರ್ಮ ಧಾತುಗಳು. ಕರ್ಮ ಪದ ಬಳಸುವ ಧಾತುಗಳು ಸಕರ್ಮ ಪರಂಪ ಅಂದರೆ ಒಂದು ಉದಾಹರಣೆ ಕೊಡಿ ಸರ್ ಅಂತಂದರೆ ಇದಕ್ಕೆ ಉದಾಹರಣೆ ರಾಮನು ಗಿಡವನ್ನು ನೆಟ್ಟನು. ರಾಮನು ಗಿಡವನ್ನು ನೆಟ್ಟನು. ಇಲ್ಲಿ ರಾಮನು ಏನನ್ನು ನೆಟ್ಟನು ಎಂದರೆ ಗಿಡವನ್ನು ನೆಟ್ಟನು. ಅಂದರೆ ಈ ಸಕರ್ಮ ಧಾತುವಿನಲ್ಲಿ ಕರ್ಮ ಪದವನ್ನು ಬಳಸುವ ಧಾತು ಆದ ಕಾರಣ ಇದು ಸಕರ್ಮ ಧಾತು ಆಗುತ್ತೆ. ಹಾಗಾದರೆ ಅಕರ್ಮ ಧಾತು ಅಂದ್ರೆ ಏನು ಸರ್? ಫಾರ್ ಎಕ್ಸಾಂಪಲ್ ಕೂಡ ಕುಡಿ ಅಂತ ಹೇಳ್ತಾ ಇದ್ದೀರಾ. ಯಾವುದು? ಅಕರ್ಮ ಧಾತು ಅಂದರೆ ಕರ್ಮ ಪದವನ್ನು ಬಳಸದೇ ಇರುವಂಥ ಧಾತುಗಳಿಗೆ ಅಕರ್ಮ ಅಂತೀವಿ. ಉದಾಹರಣೆಗೆ ಕೂಸು ಮಲಗಿತು, ಇಲ್ಲಿ ಯಾವುದೇ ರೀತಿಯಾಗಿ ನಾವು ಏನನ್ನು ಎಂಬುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಹಾಗಾಗಿ ಕರ್ಮ ಪದವನ್ನು ಬಳಸದೇ ಇರುವಂಥ ಧಾತುಗಳೇ ಅಕರ್ಮ ಧಾತುಗಳು. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂತ ನಿಮಗೆ ಗೊತ್ತಾಗಿತ್ತು. ಯಾವುದು ಇದಕ್ಕೆ ಸರಿಯಾದ ಉತ್ತರ? ಮಲಗು ಎಂಬುದು ಅಕರ್ಮ ಧಾತುವಿಗೆ ಉದಾಹರಣೆ. ಇಲ್ಲಿ ಅಕ್ಷರ ಕಾಣ್ತಾ ಇಲ್ಲ, ಅದು ಊಟ.
ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ. ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ. ಈ ಪ್ರತ್ಯಯ ಮೇಲೆ ಯಾವಾಗಲೂ ಕೂಡ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ನಾವು ಹಳೆಗನ್ನಡ ಪ್ರತ್ಯಯ, ಹೊಸಗನ್ನಡ ಪ್ರತ್ಯಯ ಆಮೇಲೆ ಕಾರಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವಾಗ ಊಟಕ್ಕೆ ಎಂಬುದು ಚತುರ್ಥಿ ವಿಭಕ್ತಿ. ಪ್ರಥಮ ವಿಭಕ್ತಿಯು ತೃತೀಯ ವಿಭಕ್ತಿಯನ್ನು, ತೃತೀಯ ವಿಭಕ್ತಿಯಿಂದ ಚತುರ್ಥಿ ವಿಭಕ್ತಿ ಈಗೇಕೆ, ಚತುರ್ಥಿ ವಿಭಕ್ತಿ ಈಗೇಕೆ. ಹಾಗಾದರೆ ಊಟನ್ನು ಬರಲ್ಲ, ಊಟದಿಂದ ಬರಲ್ಲ, ಊಟಿಗೀಕೆ ಬರಲ್ಲ, ಊಟಕ್ಕೆ. ಇಲ್ಲಿ ಅವರೇ ಕೊಟ್ಟಿದ್ದಾರೆ. ಇವು ಚತುರ್ಥಿ ವಿಭಕ್ತಿಗಳು. ಇಲ್ಲಿದಾವಲ್ಲ ಈಕೆ, ಕೆ, ಗೆ ಇವು ಚತುರ್ಥಿ ವಿಭಕ್ತಿ ಪ್ರತ್ಯಯಗಳು. ಇದರಲ್ಲಿ ಊಟ ಎಂಬ ಶಬ್ದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತಂದರೆ ಕೆ, ಊಟಕ್ಕೆ. ಯಾವುದು? ಊಟಕ್ಕೆ. ಇದು ಸರಿಯಾಗುತ್ತೆ. ನೆಕ್ಸ್ಟಲ್ಲಿ ನಾವು ವಿಭಕ್ತಿ ಪ್ರತ್ಯಯದ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೆಕ್ಸ್ಟ್ ಕ್ವೆಶನಲ್ಲಿ. ಬರೆಯುತ್ತಾನೆ ಈ ಪದದಲ್ಲಿರುವ ಧಾತು. ಬರೆಯುತ್ತಾನೆ, ಬರೆಯುತ್ತಾನೆ ಎಂಬುದರಲ್ಲಿರುವಂಥ ಧಾತು. ಹಾಗಾದ್ರೆ ಧಾತು ಅಂದ್ರೇನು? ಕ್ರಿಯಾಪದದ ಮೂಲ ರೂಪವೇ ಧಾತು. ಯಾವುದು? ಕ್ರಿಯಾಪದದ ಮೂಲ ರೂಪವೇ ಧಾತು. ಬರೆಯುತ್ತಾನೆ, ಬರೆಯುತ್ತಾ, ಬರೆಯು, ಬರೆ, ಬರೆದ. ಇದಕ್ಕೆ ಸರಿಯಾದ ಉತ್ತರ ಬರೆ ಎಂಬುದು. ಯಾಕಂದರೆ ಕ್ರಿಯಾಪದದ ಮೂಲ ಪದ ಯಾವುದು ಅಂತ ಧಾತು. ಹಂಗಾಗಿ ಬರೆ ಎಂಬುದು ಮೂಲ ಧಾತುವಾಗಿದೆ. ನಂತರ ಪ್ರಶ್ನೆ ಭಾಳ ಮಹತ್ವವಾಗಿರುವಂಥದ್ದು. ಅ ಪಟ್ಟಿಯಲ್ಲಿನ ವಿಭಕ್ತಿಗಳೊಂದಿಗೆ ಬ ಪಟ್ಟಿಯಲ್ಲಿನ ಕಾರಕಾರ್ಥಗಳನ್ನು ಹೊಂದಿಸಿ. ಪ್ರಥಮ, ತೃತೀಯ, ಚತುರ್ಥಿ, ಪಂಚಮಿ. ಕರಣಾರ್ಥ, ಅಪದಾನ, ಕರ್ಮಾರ್ಥ, ಸಂಪ್ರದಾನ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಮಾಡೋಣ ಇವಾಗ ಅಂತಂದರೆ, ಸಂಪೂರ್ಣವಾಗಿ ವಿಭಕ್ತಿ ಪ್ರತ್ಯಯಗಳು ಸಂಬಂಧಪಟ್ಟಂಗೆ ನಾವು ಏನು ಮಾಡೋಣ, ಸಂಪೂರ್ಣವಾಗಿ. ಪ್ರಿಯ ವೀಕ್ಷಕರೇ, ವಿಭಕ್ತಿಯ ಪ್ರತ್ಯಯಗಳು. ಈ ವಿಭಕ್ತಿಯ ಪ್ರತ್ಯಯಗಳ ಮೇಲೆ 2 ಪ್ರಶ್ನೆಗಳು ಬಂದಿವೆ. 12ನೇ ಪ್ರಶ್ನೆ ಮತ್ತು 14ನೇ ಪ್ರಶ್ನೆ. ಇವುಗಳ ಮೇಲೆ ಬಂದಿರುವ ಕಾರಣ ವಿಭಕ್ತಿ ಪ್ರತ್ಯಯಗಳ ಮೇಲೆ ಮುಂದೆ ಯಾವುದೇ ರೀತಿ ಪ್ರಶ್ನೆಗಳು ಬಂದರೂ ಕೂಡ ಸಮರ್ಥವಾಗಿ ಉತ್ತರಿಸುವಂಥ ಕೌಶಲ್ಯವನ್ನು ಬೆಳೆಸಿಕೊಳ್ಳೋದಕ್ಕೋಸ್ಕರ ನಾವು ಸಂಪೂರ್ಣವಾಗಿ ಈ ವಿಭಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಭಕ್ತಿಗಳು. ಪ್ರಥಮ ವಿಭಕ್ತಿ. ಇದರ ಕಾರಕ ಯಾವುದಂದರೆ ಕರ್ತು ಅಥವಾ ಕರ್ತಾರ್ಥ ಅಂತೇಳಿ ಕರೀತೇವೆ. ಹೊಸಗನ್ನಡ ಪ್ರತ್ಯಯ ಹೂ ಆಗುತ್ತೆ. ಹಳೆಗನ್ನಡ ಪ್ರತ್ಯಯ ಮಂ. ದ್ವಿತೀಯ ವಿಭಕ್ತಿ ಕಾರಕಾರ್ಥ ಕರ್ಮಾರ್ಥ ಅಥವಾ ಕರ್ಮ. ಹೊಸಗನ್ನಡ ಪ್ರತ್ಯಯ ಅ ಮತ್ತು ಅನ್ನು. ಹಳೆಗನ್ನಡ ಪ್ರತ್ಯಯ ಹಂ. ತೃತೀಯ ವಿಭಕ್ತಿ ಕರ್ಣಾರ್ಥ, ಅದನ್ನು ಕರ್ಣ ಅಂತ ಕೂಡ ನಾವು ಕರ್ಕೊತಾ ಇದ್ದೀವಿ. ಇದರ ಹೊಸಗನ್ನಡ ಪ್ರತ್ಯಯ ಇಂದ. ಹಳೆಗನ್ನಡ ಪ್ರತ್ಯಯ ಇಂ, ಇಂದಂ, ಇಂದೆ. ಅದೇ ರೀತಿ ಚತುರ್ಥಿ ವಿಭಕ್ತಿ ಕಾರಕ ಸಂಪ್ರದಾನ. ಇದರ ಹೊಸಗನ್ನಡ ಪ್ರತ್ಯಯ ಗೆ, ಈಗೆ, ಕೆ. ಯಾಕಂದರೆ ಈಗಾಗಲೇ ಈ ಪ್ರಶ್ನೆ ಬಂದಿತ್ತು. ಇದು ಹಳೆಗನ್ನಡ ಪ್ರತ್ಯಯಗಳು ಗೆ, ಈಗೆ, ಕೆ ಆಗುತ್ತೆ. ಪಂಚಮ ವಿಭಕ್ತಿ ಅಪದಾನ. ಅದರ ಕಾರಕಾರ್ಥ ಯಾವುದಂದರೆ ಪಂಚಮ ವಿಭಕ್ತಿ ಅಪದಾನ ಕಾರಕಾರ್ಥ ಅಪದಾನ. ಇದರ ಹೊಸಗನ್ನಡ ಪ್ರತ್ಯಯ ದೆಸೆಯಿಂದ. ಹಳೆಗನ್ನಡ ಪ್ರತ್ಯಯ ಅತ್ತಣಿಂದೆ, ಅತ್ತಣಿಂದಂ ಎಂಬುದು ಇದರ ಹಳೆಗನ್ನಡ ಪ್ರತ್ಯಯ ಆಗುತ್ತೆ. ಅದೇ ರೀತಿ ಷಷ್ಠಿ ವಿಭಕ್ತಿ ಸಂಬಂಧ. ಅದರ ಹೊಸಗನ್ನಡ ಪ್ರತ್ಯಯ ಅ, ಹಳೆಗನ್ನಡ ಪ್ರತ್ಯಯ ಕೂಡ ಅ ಆಗಿರುತ್ತೆ. ಸಪ್ತಮ ವಿಭಕ್ತಿ. ಇದರ ಕಾರಕಾರ್ಥ ಅಧಿಕರಣ. ಹೊಸಗನ್ನಡ ಪ್ರತ್ಯಯ ಅಲ್ಲಿ, ಹಳೆಗನ್ನಡ ಪ್ರತ್ಯಯ ಓಳ್. ಸಂಬೋಧನಾ ವಿಭಕ್ತಿ ಕೆಲವು ಬಾರಿ ಇದು ಕೂಡ ಬರುತ್ತೆ. ಇದು ಕಾರಕಾರ್ಥ ಕರೆಯೋಣ ಕೂಡ ಆಗುತ್ತೆ. ಹೊಸಗನ್ನಡ ಪ್ರತ್ಯಯಗಳು ಅಂದರೆ ಆ, ಎ, ಈ, ಇರ ಎಂಬುದು ಕೂಡ ಹೊಸಗನ್ನಡ ಪ್ರತ್ಯಯವಾಗಿವೆ. ಇವುಗಳನ್ನು ಸರಳವಾಗಿ ಯಾವ ರೀತಿ ನೆನಪಿಟ್ಕೊಳ್ಬೇಕಂದ್ರೆ, ಪ್ರಥಮ ವಿಭಕ್ತಿಯು ದ್ವಿತೀಯ ವಿಭಕ್ತಿಯನ್ನು, ತೃತೀಯ ವಿಭಕ್ತಿಯಿಂದ, ಚತುರ್ಥಿ ವಿಭಕ್ತಿ ಈಗೇಕೆ, ಪಂಚಮ ವಿಭಕ್ತಿ ದಸೆಯಿಂದ, ಷಷ್ಠಿ ವಿಭಕ್ತಿ ಹ, ಸಪ್ತಮ ವಿಭಕ್ತಿ ಅಲ್ಲಿ, ಸಂಬೋಧನ ವಿಭಕ್ತಿ ಎಲೆ ಅಂತ ಕೂಡ ನಾವು ಅದನ್ನು ಸರಳವಾಗಿ ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡಬಹುದು. ಅ ಪಟ್ಟಿಯಲ್ಲಿನ ವಿಭಕ್ತಿಯೊಂದಿಗೆ ಬ ಪಟ್ಟಿಯಲ್ಲಿನ ಕಾರಕಾರ್ಥಗಳನ್ನು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಇತ್ತು. ಈಗಾಗಲೇ ನಾವು
ಅಷ್ಟು ವಿಭಕ್ತಿ ಪ್ರತ್ಯಯ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ಪ್ರಥಮ ವಿಭಕ್ತಿ ಅಂದರೆ ಪ್ರಥಮ ವಿಭಕ್ತಿ ಯಾವ್ದು ಬರುತ್ತೆ? ಕಾರಕ ಕರ್ತು ಬರುತ್ತೆ. ತೃತೀಯಗೆ ಯಾವ್ದು ಬರುತ್ತೆ? ಕರ್ಣ ಬರುತ್ತೆ. ಚತುರ್ಥಿ ವಿಭಕ್ತಿಗೆ ಯಾವ ಕಾರಕ ಬರುತ್ತೆ? ಸಂಪ್ರದಾನ. ಪಂಚಮಿಗೆ ಅಪದಾನ ಕಾರಕ ಬರುತ್ತೆ. ಅದಕ್ಕೆ ಒಂದಕ್ಕೆ ಸಿ, ಮೂರನೇದಿಲ್ಲಿದೆ ಒಂದಕ್ಕೆ ಸಿ, ಎರಡನೇದಕ್ಕೆ ಇದು ಯಾವುದು? ನಾಲ್ಕನೇದು ಸರಿಯಾದ ಉತ್ತರ. ಅವನು ಚೆನ್ನಾಗಿ ಬರೆದನು. ಇಲ್ಲಿರುವ ಕಾಲಸೂಚಕ ಪ್ರತ್ಯಯ. ನಾವು ಕಾಲಸೂಚಕ ಬಗ್ಗೆ ತಿಳ್ಕೋಬೇಕು. ಕಾಲಸೂಚಕಗಳು ಎಷ್ಟು? 3 ಇವೆ. ಯಾವುವು? ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ವರ್ತಮಾನ ಕಾಲಕ್ಕೆ ಉತ್ತ, ಭೂತಕಾಲಕ್ಕೆ ದ, ಭವಿಷ್ಯತ್ ಕಾಲಕ್ಕೆ ವ ಎಂಬ ಕಾಲಸೂಚಕ ಪ್ರತ್ಯಯಗಳು ಬರ್ತವೆ. ಇಲ್ಲಿ ಅವನು ಚೆನ್ನಾಗಿ ಬರೆದನು ಎಂಬುದು ದ ಕಾರಕರ್ತವಾಗಿದೆ. ಇದು ಭೂತಕಾಲಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗೆ ಇನ್ನೊಂದು ಪ್ರಶ್ನೆ, ಆಧಾರ ಪದದ ವಿರುದ್ಧ ಪದ. ಆಧಾರ, ನಿರ್ಧಾರ, ನಿರಾಧಾರ, ಆಧಾರ. ಇದಕ್ಕೆ ಸರಿಯಾದ ಉತ್ತರ ನಿರಾಧಾರ. ಕುಟಾರ ಪದದ ತದ್ಭವ ರೂಪ. ಕಡುಗ, ಕೊಡಲಿ, ಗುದ್ದಲಿ, ಕಟಾರಿ. ಇದಕ್ಕೆ ಸರಿಯಾದ ಉತ್ತರ ಕೊಡಲಿ ಸ್ನೇಹಿತರೆ. ಒಂದು ಪದಕ್ಕೆ ಸಮಾನಾರ್ಥ ಪದವನ್ನು ಸೂಚಿಸಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಪೂರ್ಣವಿರಾಮ, ಉದ್ಧರಣ ಚಿಹ್ನೆ, ಆವರಣ ಚಿಹ್ನೆ, ವಿವರಾತ್ಮಕ ಚಿಹ್ನೆ. ಮೊದಲಿಗೆ ನಾವು ಪ್ರತಿಯೊಂದು ಪೂರ್ಣ ವಿರಾಮ ಅಂದರೇನು ಎನ್ನುವುದ್ರ ಬಗ್ಗೆ ತಿಳಿದುಕೊಳ್ಳೋಣ. ಪೂರ್ಣ ವಿರಾಮ ಅಂದರೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು. ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಒಂದು ವಾಕ್ಯ ಪೂರ್ಣಗೊಂಡಾಗ ಬಳಸುವಂಥದ್ದಾಗಿರುತ್ತೆ. ನಂತರ ಉದ್ಧರಣ ಚಿಹ್ನೆ. ಈ ಉದ್ಧರಣ ಚಿಹ್ನೆಯಲ್ಲಿ ಬಳಸ್ತೀವಿ ಅಂದರೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ, ಈಗಾಗಲೇ ಒಬ್ಬರು ಹೇಳಿರುವಂಥ ಮಾತನ್ನು ಯಥಾವತ್ತಾಗಿ ಬರೆಯಬೇಕಾದ್ರೆ ಈ ಉದ್ಧರಣ ಚಿಹ್ನೆ ಬಳಸ್ತೀವಿ. ಆವರಣ ಚಿಹ್ನೆಯಲ್ಲಿ ಬಳಸ್ತೀವಿ ಸರ್ ಅಂತಂದರೆ, ಆವರಣ ಚಿಹ್ನೆಯಲ್ಲಿ ಬಳಸ್ತೀವಿ ಅಂದರೆ ಒಂದು ಪದವನ್ನು ಅಥವಾ ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥ ಪದವನ್ನು ಅಥವಾ ವಾಕ್ಯವನ್ನು ಹೇಳುವಾಗ ಈ ಆವರಣ ಚಿಹ್ನೆಯನ್ನು ಬಳಸ್ತೀವಿ. ಹಾಗಾದರೆ ಸರ್ ವಿವರಾತ್ಮಕ ಚಿಹ್ನೆಯಲ್ಲಿ ಬಳಸ್ತೀವಿ. ವಿವರಾತ್ಮಕ ಚಿಹ್ನೆಯನ್ನು ಒಂದು ಅಭಿಪ್ರಾಯದ ವಿವರಣೆ ಮುಂದೆ, ಒಂದು ಅಭಿಪ್ರಾಯವಿದೆ, ಈ ಅಭಿಪ್ರಾಯದ ವಿವರಣೆ ಮುಂದೆ ಈ ವಿವರಾತ್ಮಕ ಚಿಹ್ನೆಯನ್ನು ಬಳಸ್ತೀವಿ ಅನ್ನುವಂಥದ್ದು ನಿಮಗೆ ತಿಳಿದಿರುವಂಥದ್ದು ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಕ್ವಶನ್, ಇಸವಾಸ ಪದದ ಗ್ರಾಂಥಿಕ ರೂಪ. ಇಸವಾಸ ಪದದ ಗ್ರಾಂಥಿಕ ರೂಪ ಇಷ್ಟು ದಿವಸ, ವಿಶ್ವಾಸ, ಇಲ್ಲಿವಾಸ, ಸಹವಾಸ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ವಿಶ್ವಾಸ. ಇಸವಾಸ ಅಂದರೆ ವಿಶ್ವಾಸ ಅನ್ನುವಂಥದ್ದು. ಗ್ರಾಹಕರೇ, ಗಾದೆ ಮಾತನ್ನು ಪೂರ್ಣಗೊಳಿಸಿ. ಪ್ರಿಯ ವೀಕ್ಷಕರೇ, ಇಲ್ಲಿವರೆಗೂ ಕೂಡ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಕೊನೆಯ ಬಾರಿಗೆ ಒಂದು ವಿಶೇಷವಾದ ಟಿಪ್ಸ್ ಹೇಳ್ತಾ ಇದ್ದೀನಿ. ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ. ದೂರದ ಬೆಟ್ಟ ಡ್ಯಾಶ್, ಹತ್ತುವುದು ಸುಲಭ, ಕಣ್ಣಿಗೆ ನುಣ್ಣಗೆ, ಪಶ್ಚಿಮ ಘಟ್ಟ, ಒಂದಕ್ಕೊಂದು ಅಡ್ಡ. ಇದಕ್ಕೆ ಸರಿಯಾದ ಉತ್ತರ ಕಣ್ಣಿಗೆ ನುಣ್ಣಗೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎನ್ನುವುದು ಗೊತ್ತಿದೆ. ಪ್ರಿಯ ವೀಕ್ಷಕರೇ, ನೀವೇನಾದರೂ ಕಡ್ಡಾಯ ಕನ್ನಡ ಪರೀಕ್ಷೆಗೆ ತಯಾರಿ ನಡೆಸಿದರೆ ಇದಕ್ಕೆ ನಾವು ಯಾವ ಪುಸ್ತಕ ಓದಬೇಕಪ್ಪ ಅಂತಂದರೆ ಸರ್ಕಾರ ಪಠ್ಯ ಪುಸ್ತಕವಾಗಿರುವಂತಹ 9th, 8th, 9th, 10th ಈ ಪಠ್ಯ ಪುಸ್ತಕ, ಕನ್ನಡ ಪಠ್ಯ ಪುಸ್ತಕವನ್ನು ಸಂಪೂರ್ಣವಾಗಿ ಕನ್ನಡ ವ್ಯಾಕರಣ ಸಂಪುಟ ಕೊಟ್ಟಿದ್ದಾರಲ್ಲ, ಅಲ್ಲೇ ಮಾತ್ರ ಇವುಗಳ ಸಂಬಂಧಪಟ್ಟಂತಹ ಪ್ರತಿಯೊಂದು ಉತ್ತರಗಳು ಕೂಡ ನಾನು ಅಲ್ಲಿಂದೇ ಕೂಡ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ನಾನು ಕರ್ನಾಟಕ ಸರ್ಕಾರದ ಪಠ್ಯ ಪುಸ್ತಕದ ನೋಡಿಕೊಂಡು ಉತ್ತರವನ್ನು ನೀಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗಾದರೆ ನೀವು ಉಳಿದಂಥ ಪ್ರಶ್ನೆಗಳಿಗೆ ಕೂಡ ಉತ್ತರಿಸಬೇಕಾ? ಹಾಗಾದರೆ ನೀವು ಹಿಂದೆಯಿಂದ 8, 9, 10 ಕನ್ನಡ ವಿಷಯದ
ಪಠ್ಯಪುಸ್ತಕವನ್ನು ಸಂಪೂರ್ಣವಾಗಿ ಓದಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇಲ್ಲಿವರೆಗೂ ಕೂಡ ನಾನು ನುಡಿದಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.